ಅಂದರೆ ಹಾಗಾದ್ರೆ ನಮ್ಮ ಬಜೆಟಿನ ಸ್ಯಾಂಟಿಟಿ ಏನು? ಯಾತಕ್ಕೆ ಹಾಗಾಗ್ತದೆ? ಈ ಮಧ್ಯದಲ್ಲಿ ತರುವಂಥದ್ದು ಈಗ ಅಚಾನಕ್ ಏನೋ ನೀವು ಓದಿದ್ರಿ, ಅಚಾನಕ್ ಬರುತ್ತೆ ಕೆಲವು ಖರ್ಚುಗಳು, ಸಹಜವಾಗಿ ಅದನ್ನು ಮಾಡಬೇಕಾಗ್ತದೆ. ಆದರೆ ಇವೆಲ್ಲವೂ ಯಾರು ನೌಕರರು ನಿವೃತ್ತರಾಗ್ತಾರೆ, ಅವ್ರಿಗೆ ಪೆನ್ಷನ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು, ಇದಕ್ಕೆ ಎಷ್ಟು ಹಣ ಬೇಕು ಗೊತ್ತಿರ್ತದೆ. ಇದನ್ನು ಆ ಬಜೆಟ್ನಲ್ಲೇ ಮೇನ್ ಬಜೆಟ್ನಲ್ಲಿ ತರಲಿಕ್ಕೆ ಯಾಕಾಗೋದಿಲ್ಲ, ಈಗ ಯಾಕೆ ತಂದ್ರಿ ಅಂತ. ಸಭಾಧ್ಯಕ್ಷರೇ, ತಮಗೂ ವಿಷಯ ಗೊತ್ತಿದೆ, ಮಾನ್ಯ ಹಿರಿಯ ಸದಸ್ಯರಿಗೂ. ಈ ಪಿಂಚಣಿ ಎಲ್ಲ ಅವರು ವಿಶ್ವವಿದ್ಯಾಲಯದವರೇ ಪಾವತಿ ಮಾಡಬೇಕು, ಇರೋದು ಕಾನೂನು. ಆದರೆ ಈ ವಿಶ್ವವಿದ್ಯಾಲಯಗಳು ದುರ್ನಿರ್ವಹಣೆಯಿಂದ ಮತ್ತು ನಿಯಮ ಉಲ್ಲಂಘನೆ ಮಾಡಿ ನೇಮಕಾತಿಗಳು ಮಾಡಿಕೊಂಡಿರೋದ್ರಿಂದ, ಹಣಕಾಸು ಇಲಾಖೆಯ ಸಹಮತಿ ಇಲ್ಲದೆ, ಸರ್ಕಾರದ ಸಹಮತಿ ಇಲ್ಲದೆ ನೇಮಕಾತಿಗಳು ಮಾಡಿಕೊಂಡಿರೋದ್ರಿಂದ ಇದು ಸುಮಾರು ವರ್ಷಗಳಲ್ಲಿ ಇದು ನಡೆದಿದೆ. ನಾನು ಯಾರ ಒಬ್ಬರ ಮೇಲೆ ಇದು ನಾನು ಬೆರಳು ತೋರಿಸ್ತಾ ಇಲ್ಲ, ಆದರೆ ನಿರ್ವಹಣೆ ಬಹಳ ಹಳಿ ತಪ್ಪಿದೆ. ಹಂಗಾಗಿ ಈಗ ಸರ್ಕಾರ ಅವರಿಗೆ ಪಿಂಚಣಿ ಪಾವತಿ ಮಾಡುವಂತ ಅನಿವಾರ್ಯತೆ ಪರಿಸ್ಥಿತಿಗೆ ಬಂದಿದ್ದೇವೆ. ಇದು ಇರೋದ ಪ್ರಕಾರ ವಿಶ್ವವಿದ್ಯಾಲಯದವರೇ ಮಾಡಬೇಕು. ಜೊತೆಗೆ ಏನಾಯಿತು, ಮನಸ್ಸೋ ಇಚ್ಛೆ ಅಂತ ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರುತ್ತೆ. ಆದರೆ ಸರಿಯಾಗಿ ಆಲೋಚನೆ ಮಾಡದೆ ಆ ಹಳೆ ವಿಶ್ವವಿದ್ಯಾಲಯಗಳನ್ನು ವಿಭಾಜನೆ ಮಾಡಿ ಹೊಸ ವಿಶ್ವವಿದ್ಯಾಲಯಗಳನ್ನು ಮಾಡಿ ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಿಂಚಣಿಯ ಭಾರ ಹೆಚ್ಚಾಗಿದೆ. ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಿಂಚಣಿಯ ಭಾರ ಹೆಚ್ಚಾಗಿದೆ. ನಾನು ಡೀಟೇಲ್ಗೆ ಹೋಗೋದಿಲ್ಲ, ಈಗ ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದು, ಬಟ್ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಎಕ್ಸ್ಪ್ಲನೇಷನ್. ಈ ಒಂದು ಸಮಸ್ಯೆ, ಒಂದು ಓವರ್ ದ ಇಯರ್ಸ್ ನಿರ್ವಹಣೆ ಸರಿ ಇಲ್ಲ, ತಪ್ಪುಗಳಾಗಿದ್ದಾವೆ. ಎರಡನೇದು, ವಿಭಜನೆ ಆದಾಗ ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಿಂಚಣಿಯ ಹೊರೆ ಹೆಚ್ಚಾಗಿದೆ. ಇದಕ್ಕೆ ಈಗ ಸರ್ಕಾರ ಎಲ್ಲರ ಒತ್ತಡಕ್ಕೆ ಮಣಿದು ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಕಾಲದಿಂದ ಕಾಲಕ್ಕೆ ಈ ರೀತಿಯಾಗಿ ಹೆಚ್ಚುವರಿ ಮೊತ್ತವನ್ನು ನಾವು ಕೊಡುವಂತಹದ್ದು ಮಾಡ್ತಾ ಇದ್ದೇವೆ. ಸಭಾಧ್ಯಕ್ಷರೇ, ಈಗ 130 ಕೋಟಿ ಬೇಕು, ನೀವು 25 ಕೋಟಿ ಒದಗಿಸ್ತಾ ಇದ್ದೀರಿ. ಹಾಗಾದ್ರೆ ಉಳಿದಂಥವರಿಗೆ ಪೆನ್ಷನ್ ಏನಾಗುತ್ತೆ ಹೇಳಿ? ಯಾಕಂದ್ರೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಾಗಲೇ ಸರ್ಕಾರಗಳು ನಿರ್ಬಂಧ, ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳಲ್ಲ, ನಿರ್ಬಂಧ ಹಾಕ್ಬೇಕು. ಪೆನ್ಷನ್ ಬಂದಾಗ ಅವ್ರ ಕುತ್ತಿಗೆ ಹಿಡಿದ್ರೆ ಯಾರು ಜವಾಬ್ದಾರರು? ಅವ್ರ ಪರಿಸ್ಥಿತಿ ಏನು, ಅವ್ರ ಕುಟುಂಬಗಳ ಪರಿಸ್ಥಿತಿ ಏನು? ಈಗ 130 ಕೋಟಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಒಂದಕ್ಕೆ ಬೇಕಾಗಿದೆ ಅಧ್ಯಕ್ಷರೇ. ಇವರು ಈ ಪೂರಕ ಅಂದಾಜಿನಲ್ಲಿ 25 ಕೋಟಿಗೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಉಳಿದಿದ್ದು ಏನಾಗುತ್ತೆ? ಉಳಿದವರಿಗೆ ಏನು ಕೊಡೋದಿಲ್ವೋ? ಕೊಡ್ತಿರೋ? ಸ್ಪಷ್ಟವಾಗಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಆ ಯೂನಿವರ್ಸಿಟಿ ಅವರದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಏನಾಗಿತ್ತು, ಇಂದಿನ ವಯಸ್ಸಂತ ವಿ ಸಿ ಅವರು ಅಲ್ಲಿ ಪೆನ್ಷನ್ ದುಡ್ಡನ್ನು ತೆಗೆದು ಆ ಬಿಲ್ಡಿಂಗ್ ಕಟ್ಟಿದ ಆಂಧ್ರ ಕಾಂಟ್ರಾಕ್ಟ್ ಕೊಟ್ಟು ಅವನ ಅರ್ಥ ತಗೊಂಡು ಈ ಪೆನ್ಷನ್ ದುಡ್ಡು ತಗೊಂಡು ಹೋಗಿದ್ದಾನೆ. ಇವರಿಗೆ ಇಲ್ಲಿ ಪೆನ್ಷನ್ಗೆ ದುಡ್ಡಿಲ್ಲ. ಇದನ್ನು ಹೇಳಿ ಈಗ ಸರ್ಕಾರ ಅವರಿಗೆ ಸಹಾಯಕ್ಕೆ ಬರ್ತಾ ಇದೆ ವಿಚಾರಕ್ಕೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಬೇರೆ ಬೇರೆ ಇದೇ ರೀತಿ ಆಗಿದೆ. ಅಧ್ಯಕ್ಷರೇ, ಅವರು ಕೇಳಿದ ಪ್ರಶ್ನೆಗೆ ಇದು ಒಂದು ಟ್ರಾಂಚ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಇದನ್ನ ತಗೊಂಡು ಅವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನ ವರ್ಕೌಟ್ ಮಾಡಿ ವಿಶ್ವವಿದ್ಯಾಲಯದವರು ವಾಪಸ್ ನಮ್ಮ ಹತ್ರ ಬರಬೇಕು ಸರ್ಕಾರಕ್ಕೆ. ಅವರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನ ನೋಡಿ ಮುಂದಿನ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ತಮಗೂ ಗೊತ್ತಿದೆ, ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡ್ತಾರೆ ಅವರು ನಿಮಗೆ ಗೊತ್ತಿದೆ. ಈಗ ಇಲ್ಲೆಲ್ಲ ನಾವು ಓಪನ್ ಮಾತಾಡ್ಲಿಕ್ಕೆ ಹೋದ್ರೆ ಸುಮ್ಮನೆ ಎಲ್ಲ ನಮ್ಮ ಮೇಲೆ ಸಿಟ್ಟಾಗ್ತಾರೆ ಸತ್ಯ ಹೇಳಿದ್ರೆ. ಆದರೆ ಸರ್ಕಾರ ಅವರಿಗೆ ಸಹಾನುಭೂತಿಯಿಂದ ಈಗ ನಾವು ಒಂದು ಗಡಿಯನ್ನ ಮೀರಿ ಅವರ ಸಹಾಯಕ್ಕೆ ಬಂದಿದ್ದೇವೆ. ಹಾಗೂ ಇನ್ನೂ ಬಾಕಿ